ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಪಿಂಚಣಿದಾರರಿಗೆ ಇದೀಗ ಶುಭ ಸುದ್ದಿಯೊಂದು ಸಿಕ್ಕಿದೆ. ಹೌದು, ಪಿಂಚಣಿ ಶೀಘ್ರವೇ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಾಗಿದ್ರೆ ಎಷ್ಟು ಥರ ಹೆಚ್ಚಾಗಬಹುದು ಅಂತ ತಿಳಿಯುವ ಕ್ಯೂರಿಯಾಸಿಟಿ ನಿಮಗಿದ್ರೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ದೇಶದಾದ್ಯಂತ ಲಕ್ಷಾಂತರ EPS ಪಿಂಚಣಿದಾರರು ದಶಕದಿಂದ ಎದುರು ನೋಡ್ತಾ ಇದ್ದಂತಹ ಕನಿಷ್ಠ ಪಿಂಚಣಿ ಹೆಚ್ಚಳದ ಬೇಡಿಕೆಗೆ ಕೊನೆಗೂ ಮನ್ನಣೆ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ 1,000 ಇರುವ ಮಾಸಿಕ ಕನಿಷ್ಠ ಪಿಂಚಣಿ ಮೊತ್ತವನ್ನು 700ರವರೆಗೆ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ಈ ಗಂಭೀರ ಚಿಂತನೆಯನ್ನು ನಡೆಸಿದೆ. ಪಿಂಚಣಿದಾರರ ಸಂಘಟನೆಗಳು ಪ್ರಸ್ತುತ 1,000 ಕನಿಷ್ಠ ಪಿಂಚಣಿಯನ್ನು ತಕ್ಷಣವೇ 7,500ಕ್ಕೆ ಹೆಚ್ಚಳ ಮಾಡುವಂತೆ, ಅದಕ್ಕೆ ತುಟ್ಟಿ ಭತ್ಯೆಯನ್ನು ಸೇರಿಸುವಂತೆ ಒತ್ತಾಯಿಸುತ್ತಾ ಇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಕೇಂದ್ರೀಯ ಟ್ರಸ್ಟ್ ಮಂಡಳಿ ಸಭೆಯಲ್ಲಿ ಈ ಪಿಂಚಣಿ ಹೆಚ್ಚಳದ ಪ್ರಸ್ತಾವನೆಯು ಪ್ರಮುಖ ವಿಷಯವಾಗಿ ಚರ್ಚೆಗೆ ಬಂದಿದೆ. ಮಂಡಳಿಯ ಸದಸ್ಯರು ಕನಿಷ್ಠ ಪಿಂಚಣಿಯನ್ನು 1,000ದಿಂದ 2,500ರಿಂದ ಇನ್ನು 3,000 ಅದಕ್ಕೆ ಹೆಚ್ಚಿಸುವಂತಹ ಪ್ರಸ್ತಾವನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಆದರೆ ಸರ್ಕಾರವು ಪಿಂಚಣಿದಾರರ ಬೇಡಿಕೆಯಾದ 7,500ರ ಗರಿಷ್ಠ ಮೊತ್ತವನ್ನು ಸಾಧಿಸುವ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಹಾಗಿದ್ರೆ ಇದರಿಂದ ಲಾಭ ಯಾರಿಗೆ? ಕಳೆದ 1 ದಶಕದಿಂದ ಕನಿಷ್ಠ ಪಿಂಚಣಿ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹಿತ ಇರುವಂತಹ ಹಣದುಬ್ಬರ ಮತ್ತು ಜೀವನ ನಿರ್ವಹಣೆಯ ವೆಚ್ಚವನ್ನು ಗಮನದಲ್ಲಿ ಇಟ್ಟುಕೊಂಡು ಪಿಂಚಣಿ ಹೆಚ್ಚಳವು ತುರ್ತು ಅಗತ್ಯ ಕೂಡ ಇದೆ. ಹಾಗಾಗಿ CBT ಸಭೆಯ ನಂತರ ಪಿಂಚಣಿ ಹೆಚ್ಚಳದ ಪ್ರಸ್ತಾವನೆಯನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಮೂಲಕ ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಳುಹಿಸಲಾಗ್ತಾ ಇದೆ. ಈ ಕುರಿತು ಅಂತಿಮ ಘೋಷಣೆ ಶೀಘ್ರದಲ್ಲಿ ಹೊರಬೀಳುವ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಲಕ್ಷಾಂತರ ನಿವೃತ್ತ ನೌಕರರಲ್ಲಿ ಭಾರೀ ವಿಚಾರ ಸಂತೋಷ ಮಾಡಿದೆ. 7,500ರ ಬೇಡಿಕೆಯ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿದರೆ ಇದು ಖಾಸಗಿ ವಲಯದ ನೌಕರರ ನಿವೃತ್ತಿ ಜೀವನಕ್ಕೆ ಒಂದು ದೊಡ್ಡ ಆರ್ಥಿಕ ಬದ್ಧತೆಯನ್ನು ಕೂಡ ಒದಗಿಸಲಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ.